ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, 100%, 200%, 300% ಅಥವಾ 1000% ಅಂತ ಏನು ಪದೇ ಪದೇ ಕಮೆಂಟ್ ಹಾಕಿ ಕೇಳ್ತಿರೋ ಅಂಥ ಪ್ರಶ್ನೆ ಕೊಡಿ ಅಂಥ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮು, ಪ್ರಿಪೇಟ್ರಿ ಎಕ್ಸಾಮು ಹಾಗೂ ನಿಮ್ಮ ಯೂನಿಟ್ ಟೆಸ್ಟು ಘಟಕ ಪರೀಕ್ಷೆ ಎರಡಕ್ಕೆ ಬೇಕಾಗಿರುವಂತಹ ಒಂದು ಪ್ರಶ್ನೆ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇದು ನಿಮ್ಮ ಪದ್ಯದ ಹೆಸರು. ಚಾಪ್ಟ್ರು 10 ಆಗಿರುತ್ತೆ, ಚಾಪ್ಟ್ರು 10 ಆಯಿತಾ. ಈ ಒಂದು ಪದ್ಯ ಫಿಕ್ಸು ನಿಮ್ಮ ಒಂದು ಯೂನಿಟ್ ಟೆಸ್ಟು, ಪ್ರಿಪೇಟ್ರಿ ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ದಯವಿಟ್ಟು ವೀಕ್ ಸ್ಟೂಡೆಂಟ್ಸ್ಗಳಿಗೆ ಅಂತಲೇ ಒಂದು ಈಸಿಯಾದಂಥ ಒಂದು ಸಮ್ಮರಿಯನ್ನು ರೆಡಿ ಮಾಡಿದ್ದೇನೆ. ಏನೇ ಪ್ರಶ್ನೆ ಕೊಟ್ಟರೂ ಇದೇ ಉತ್ತರವನ್ನು ತಾವುಗಳು ಬರೀಬೇಕು. ಈಗ ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಈಸ್ ಎ ಬ್ಯೂಟಿಫುಲ್ ಪೋಯಮ್. ಏನೇ ಕ್ವಶನ್ ಕೊಡಲಿ ಸರ್, ಇದೇ ಉತ್ತರವನ್ನು ತಾವುಗಳು ಬರೀಬೇಕಾಗತ್ತೆ. ಕನ್ನಡದಲ್ಲಿ ಏನು ಅಂತ ಹೇಳಿದರೆ, ಸ್ವರ್ಗವೇ ಭೂಮಿಯೊಳಲಿರದಿರ ನೀನು ಬೇರೆಲ್ಲಿರುವೆ ಅಂತ. ಹೀಗೆ ಕುವೆಂಪುರವರು ಸಾರಿ ನಮಗೆ ಹೇಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ನೋಡಿ ನನ್ನ ಓದುಗರೆ, ಸ್ವರ್ಗವನ್ನು ಯಾರೂ ಕೂಡ ನೋಡಿಲ್ಲ, ಆಕಾಶದಲ್ಲಿದೆ ಅಂತ ಹೇಳ್ತೀರಾ, ಸತ್ತ ಮೇಲೆ ಸಿಗತ್ತೆ ಅಂತ. ಅದು ಕುವೆಂಪುರವರ ಪ್ರಕಾರ ಏನು ಅಂದರೆ, ಆ ಸ್ವರ್ಗವನ್ನು ತಾವುಗಳು ಭೂಮಿಯ ಮೇಲೂ ಕೂಡ ನೋಡಿಕೊಳ್ಳಬಹುದು, ಒಳ್ಳೆಯ ಮನುಷ್ಯರು ಆಗುವುದರ ಮುಖಾಂತರ ಅಂತ. ಬನ್ನಿ ಈಗ ಪದ್ಯವನ್ನು ಸ್ಟಾರ್ಟ್ ಮಾಡುವ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಈಸ್ ಎ ಬ್ಯೂಟಿಫುಲ್ ಪೋಯಮ್ ರಿಟನ್ ಬೈ ಕುವೆಂಪು ಆನ್ ನೇಚರ್ ಆ್ಯಂಡ್ ಇಟ್ಸ್ ಬ್ಯೂಟಿ. ಇದರ ಮೇಲೆ ಬರೆದಿರುವಂತಹ ಪದ್ಯ ಇದು. ಪ್ರಕೃತಿಯ ಮೇಲೆ, ಪ್ರಕೃತಿಯ ಸೌಂದರ್ಯದ ಮೇಲೆ ಅಂತ. ಕುವೆಂಪು ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕನ್ನಡ ಪೋಯಟ್ಸ್ ಆಫ್ 20th century. ಕುವೆಂಪುರವರು 20ನೇ ಶತಮಾನದ ಕವಿಯಾಗಿದ್ದಾರೆ. ಇದನ್ನೆಲ್ಲರೂ ಕೂಡ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಬರ್ಕೊಳ್ಳಿ ಮಕ್ಕಳೇ. ಇದನ್ನು ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅಂತ ಹೇಳ್ತೇವೆ. ಇನ್ನು ಬಹಳ ಸ್ಟ್ರಾಂಗ್ ಆಗಿರುವಂಥ ಮಕ್ಕಳು 100 out of 100 ತೆಗಿಬೇಕು ಅಂತ ಟಾರ್ಗೆಟ್ ಮಾಡಿದವರು ಇದಕ್ಕಿನ್ನೂ 2 ಲೈನನ್ನು ಸೇರಿಸಬೇಕಾಗತ್ತೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳಿ ಕೊಡುತ್ತೇನೆ, ಆಯಿತಾ. ಬನ್ನಿ. ದ ಥೀಮ್ ಆಫ್ ದಿ ಪೋಯಮ್ ಈಸ್. ಹಾಗಿದ್ರೆ ಈ ಪದ್ಯದ ತಿರುಳು ಏನು ಅಂತ. The theme of the poem is how we the human beings can transform this dead earth. ನೋಡಿ, ದ ಥೀಮ್ ಆಫ್ ದಿ ಪೋಯಮ್ ಏನು? ಹೌ ವಿ ದ ಹ್ಯೂಮನ್ ಬೀಯಿಂಗ್ಸ್, ನಾವೆಲ್ಲರೂ ಮಾನವರು, ಮನುಷ್ಯರು ಸೇರಿಕೊಂಡು ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ದಿಸ್ ಅರ್ತ್ ಇಂಟು ಎ ಬ್ಯೂಟಿಫುಲ್ ಹೆವನ್ ಅಂತ. ನೋಡಿ, ಈ ಭೂಮಿಯನ್ನು ಸುಂದರವಾದ ಒಂದು ಸ್ವರ್ಗವನ್ನು ಮಾಡಬಹುದು. ಯಾವಾಗ ಅಂತ ಹೇಳಿದರೆ, ಬೈ ಫಾಲೋಯಿಂಗ್. ಹೇಗೆ ಅಂತ ಹೇಳಿದರೆ, ಕೆಲವೊಂದು ಫಾಲೋ ಅಪ್ಪನ್ನು ಮಾಡಬೇಕು. ಫಾಲೋಯಿಂಗ್ ದಿ ಪಾತ್ ಆಫ್ ವರ್ಚ್ಯೂ. ಒಳ್ಳೆಯ ಮನುಷ್ಯರಾಗುವುದರ ಮುಖಾಂತರ, ಒಳ್ಳೆಯ ಹೆಣ್ಣು ಆಗುವುದರ ಮುಖಾಂತರ, ಏನಂತ ಸುಸಂಸ್ಕೃತ ಹೆಣ್ಣು ಆಗುವುದರ ಮುಖಾಂತರ, ಸುಸಂಸ್ಕೃತ ನಾಗರಿಕರಾಗುವುದರ ಮುಖಾಂತರ ಈ ಭೂಮಿಯನ್ನು ನಾವು ಸ್ವರ್ಗವನ್ನಾಗಿ ಮಾಡಬಹುದು. ದಿ ಕಾನ್ಸೆಪ್ಟ್ ಆಫ್ ಹೆವನ್ ಈಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ಐಡಿಯಾ, ಬಟ್ ವಿ ಕ್ಯಾನ್ have the heaven here on the earth itself by becoming ourselves gods and nymphs. ಪದ್ಯದ ಮೊದಲನೆಯ ಸಾಲಿನಲ್ಲೇ ಹೇಳ್ತಾರೆ, ಇಫ್ ವಿ ಅವರ್ ಸೆಲ್ವ್ಸ್ ಆರ್ ನಾಟ್ ಗಾಡ್ಸ್ ದೆನ್ ದ ಕಾನ್ಸೆಪ್ಟ್ ಆಫ್ ಗಾಡ್ ಈಸ್ ರಾಂಗ್ ಅಂತ. ನಾವೇ ದೇವತೆಗಳು ಆಗಬೇಕು. ಯಾವುದರ ಮುಖಾಂತರ ಹೇಳ್ತಾ ಇದ್ದಾರೆ ಕುವೆಂಪುರವರು ಅಂತ ಹೇಳಿದರೆ, ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮುಖಾಂತರ, ಆಯಿತಾ. ಆ ದೇವರು ಏನು ಮಾಡ್ತಾನೆ ಅಂದರೆ, ಸದಾ ತನ್ನ ಕರುಣೆಯನ್ನು ಏನಂತೀರ ಭಕ್ತರ ಮೇಲೆ ಬೀರ್ತಾ ಇರ್ತಾನಲ್ವ, ಕೊಡ್ತಾ ಇರ್ತಾನೆ. ತನ್ನ ಕರುಣಾಮಯಿ ಅಂತ ಹೇಳ್ತೀವಿ. ಹಾಗೆ ನಾವುಗಳು ಕೂಡ ಬಡವರ ಮೇಲೆ ನಮ್ಮ ಕರುಣೆಯನ್ನು ತೋರಿಸಬೇಕು, ಅವರಿಗೆ ದುಡ್ಡನ್ನು ಕೊಡಬೇಕು, ಅವರಿಗೆ ಚೆನ್ನಾಗಿ ಊಟವನ್ನು ಮಾಡಿಸಬೇಕು. ನೋಡಿ, ಗಾಡ್ಸ್ ಆ್ಯಂಡ್ ನಿಮ್ಸ್, ದ ಪೋಯೆಟ್ ಎಕ್ಸ್ಪೆಕ್ಟ್ಸ್ ಅಸ್ ಟು ಡೆವಲಪ್ ದಿ ನೋಬಲ್ ಆ್ಯಂಡ್ ದ ಡಿವೈನ್ ಕ್ವಾಲಿಟೀಸ್. ಆ ಕವಿ ಕುವೆಂಪುರವರು ನಮ್ಮಲ್ಲಿ ಏನು ಬಯಸ್ತಾ ಇದ್ದಾರೆ ಅಂತ ಹೇಳಿದರೆ, ನನ್ನ ಪ್ರೀತಿಯ ಮಾನವತಾವಾದ ಅಂತ ಕರಿತೀವಿ, ಆಯಿತಾ. ಎಲ್ಲ ಮಾನವರು ಒಂದೇ. ಎಲ್ಲ ಮಾನವರು ಒಳ್ಳೆಯ ಹ್ಯಾಬಿಟನ್ನು ಬೆಳೆಸಿಕೊಳ್ಳಬೇಕು. ಹೆಣ್ಣು ಮಕ್ಕಳನ್ನು ತಮ್ಮ ತಾಯಿಯಂತೆ, ತಮ್ಮ ಹೆಂಡತಿಯಂತ ಅಲ್ಲ ಕಣ್ರಿ, ತಮ್ಮ ಮಗಳಂತೆ, ತಮ್ಮ ತಂಗಿಯಂತೆ, ಅಕ್ಕನಂತೆ ನೋಡಿಕೊಳ್ಳಬೇಕು. ಒಬ್ಬರನ್ನು ಮದುವೆ ಆದವರಿಗೆ ಮಾತ್ರ ಹೆಂಡತಿ ಅಂತ ಭಾವಿಸಬೇಕು ಅಂತ ಇಂಡೈರೆಕ್ಟಾಗಿ. ನೋಡಿ, ದ ಪೋಯೆಟ್ ಎಕ್ಸ್ಪೆಕ್ಟ್ಸ್ ಅಸ್ ಟು ಡೆವಲಪ್ ದಿ ನೋಬಲ್ ಆ್ಯಂಡ್ ದ ಡಿವೈನ್ ಕ್ವಾಲಿಟೀಸ್ ಸೋ ದಟ್ ದಿ ಅರ್ತ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಎ ಬ್ಯೂಟಿಫುಲ್ ಪ್ಲೇಸ್. ಕ್ಲಿಯರ್? ಸೋ ದಟ್ ದ ಅರ್ತ್ ವಿಲ್ ಟ್ರಾನ್ಸ್ಫಾರ್ಮ್ ಇಂಟು ಎ ಬ್ಯೂಟಿಫುಲ್ ಪ್ಲೇಸ್. ಹಾಗಿದ್ದರೆ ಈ ಕುವೆಂಪುರವರು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ. ಹೆವನ್ ಈಸ್ ಆನ್ ಅರ್ತ್.
ಇದನ್ನು ಜಸ್ಟಿಫೈ ಮಾಡಿ ಕುವೆಂಪುರವರ ಪ್ರಕಾರ ಅಂದರೆ ಎಲ್ಲ ಉದಾಹರಣೆಗಳನ್ನು ಕುವೆಂಪುರವರು ಕೊಡ್ತಾರೆ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ. ಓ ಮೈ ಡಿಯರ್ ರೀಡರ್ಸ್, ಕಮ್ ಟು ದ ನೇಚರ್, ಐ ವಿಲ್ ಶೋ ಯು ದ ಬ್ಯೂಟಿ ಆಫ್ ಹೆವನ್ ಅಂತ. ದಿ ಆಬ್ಜೆಕ್ಟ್ಸ್ ಆಫ್ ದ ನೇಚರ್ ಸಚ್ ಆ್ಯಸ್ ರೋಲಿಂಗ್ ಸ್ಟ್ರೀಮ್, ಝರಿಗಳನ್ನು ನೋಡಿ, ರೋಲಿಂಗ್ ಸರ್ಫ್, ಸಮುದ್ರಗಳನ್ನು ನೋಡಿ, ಟೆಂಡರ್ ಸನ್ಶೈನ್, ಸೂರ್ಯನ ನೇರಳವಾದ ಕಿರಣಗಳನ್ನು ನೋಡಿ. ಯಾವಾಗ? 8 ಗಂಟೆಗಲ್ರಿ, ಬೆಳಗಿನ ಜಾವದಲ್ಲಿ ಅಂತ ಆಯಿತಾ, ಮುಂಜಾನೆಯಲ್ಲಿ ಅಂತ. ವರ್ಡಿಂಗ್ಟ್ ಗಾರ್ಡನನ್ನು ನೋಡಿ, ಹಚ್ಚು ಹಸಿರಾದ ತೋಟವನ್ನು ನೋಡಿದರೆ ನಿಮಗೆ ಅನ್ಸಲ್ವಾ ಸ್ವರ್ಗ ಭೂಮಿಯ ಮೇಲೆ ಇದೆ ಅಂತ ಕುವೆಂಪುರವರು ಈ ರೀತಿಯಾಗಿ ನಮಗೆ ಹೇಳ್ತಾರೆ, ಹೌದಲ್ವಾ? ನೋಡಿ ಎಂಥ ಮಾತನ್ನು ಹೇಳ್ತಾರೆ. ದಿ ಆಬ್ಜೆಕ್ಟ್ಸ್ ಆಫ್ ದ ನೇಚರ್ ಸಚ್ ಆಸ್, ಇವೆಲ್ಲ ಕೀ ಪಾಯಿಂಟ್ಸ್ ಆಫ್ ದಿ ಆನ್ಸರ್. ಇದರಲ್ಲಿ ಯಾವುದಾದ್ರೂ ಮಿಸ್ ಆದರೆ ನಿಮಗೆ ಔಟ್ ಆಫ್ ಮಾರ್ಕ್ಸು ನಿಮ್ಮ ಉತ್ತರಕ್ಕೆ ಕೊಡಲ್ಲ. ರೋಲಿಂಗ್ ಸ್ಟ್ರೀಮ್, ರೋಲಿಂಗ್ ಸರ್ಫ್, ರೋಲಿಂಗ್ ಸ್ಟ್ರೀಮ್ ಆಯಿತಾ, ಗರ್ಜಿಸುವ. ರೋಲಿಂಗ್ ಸರ್ಫ್ ಅಂದರೆ ಅಲೆಗಳು ಬರುತ್ತಲ್ವ, ರೋಲ್ ಮಾಡ್ಕೊಂಡು ನೋಡಿ. ಟೆಂಡರ್ ಸನ್ಶೈನ್, ಸೂರ್ಯನ ನೇರಳವಾದ ಕಿರಣಗಳು. ವರ್ಡಿಂಗ್ಟ್ ಗಾರ್ಡನ್, ಹಚ್ಚು ಹಸಿರಾದ ತೋಟ. ಆ್ಯಂಡ್ ದಿ ಜೆಂಟಲ್ ಸನ್ ಮೇಕ್ಸ್ ದಿಸ್ ಅರ್ತ್ ಎ ಬ್ಯೂಟಿಫುಲ್ ಹೆವನ್. ಎಂಥ ಮಾತು ಕೊಂಡ್ರಿ, ಈ ಒಂದು ಭೂಮಿಯನ್ನು ಬ್ಯೂಟಿಫುಲ್ ಅರ್ಥಾಗಿ ಮಾಡಿದ್ದಾರೆ. ಯಾರು? ಈ ಪ್ರಕೃತಿ ಮಾಡಿದೆ. ನೀವು ಮನುಷ್ಯರು ಕೂಡ ಒಳ್ಳೆಯವರಾಗುವುದರ ಮುಖಾಂತರ, ಒಳ್ಳೆಯ ಕೆಲಸವನ್ನು ಮಾಡುವುದರ ಮುಖಾಂತರ ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಬಹುದು. ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ದ ಮೂನ್ಲೈಟ್, ಸುಗ್ಗಿಯ ಕಾಲ ಬಂದಾಗ ಚಂದ್ರನ ಬೆಳದಿಂಗಳಿನಲ್ಲಿ ನೋಡಲಿಲ್ಲವೋ, ಆ ಸುಗ್ಗಿಯ ಕಾಲದಲ್ಲಿ ರೈತರು ಹೇಗೆ ಎಂಜಾಯನ್ನು ಮಾಡ್ತಾರೆ ಅಂತ. ದಟ್ ಹ್ಯಾಸ್ ಸ್ಪ್ರೆಡ್ ಆಲ್ ಓವರ್ ಮೇಕ್ ದಿಸ್ ಅರ್ತ್ ಎ ಬ್ಯೂಟಿಫುಲ್ ಪ್ಲೇಸ್. ಎಂಥ ಉದಾಹರಣೆಯನ್ನು ಕೊಡ್ತಾರೆ ನೋಡಿ ಅವರು. ಇದು ನೇಚರಲ್ಲಿ ಇರುವಂತಹ ಆಯಿತಾ ಸೌಂದರ್ಯವನ್ನು ನೋಡ್ರೋ ಅಂತ. ದ ಪೋಯಿಟ್ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್ ಥ್ರೂ ಹಿಸ್ ಎ ಸ್ವೀಟ್ ಸಾಂಗ್ಸ್. ಈ ರೀತಿಯಾಗಿ ಒಂದು ಪದ್ಯವನ್ನು ಬರೆಯುವುದರ ಮುಖಾಂತರ, ಉದಾಹರಣೆಗಳನ್ನು, ಪ್ರಕೃತಿಯ ಉದಾಹರಣೆಯನ್ನು ಕೊಡುವುದರ ಮುಖಾಂತರ ಕುವೆಂಪುರವರು ಆಕಾಶದಲ್ಲಿರುವ ಸ್ವರ್ಗವನ್ನು ಭೂಮಿಗೆ ತಂದು ಇಟ್ಟಿದ್ದಾರೆ. ದಸ್ ದಿ ಪೋಯಮ್ ಸೆಲೆಬ್ರೇಟ್ಸ್ ದ ಬ್ಯೂಟಿ ಆಫ್ ನೇಚರ್ ಆ್ಯಂಡ್ ಇಟ್ಸ್ ಬ್ಯೂಟಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಏನಾದರೂ ತಮಗೆ ತೊಂದರೆ ಇದ್ದಲ್ಲಿ, ಡೌಟ್ ಇದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿದುಕೊಳ್ಳಬಹುದು. ಇದು ವೀಕ್ ಸ್ಟೂಡೆಂಟ್ಸ್ಗಳಿಗೆ ಉತ್ತರ ಆಗಿರುತ್ತೆ, ಇದು ಡಲ್ ಸ್ಟೂಡೆಂಟ್ಸ್ಗಳಿಗೆ ಉತ್ತರ ಆಗಿರುತ್ತೆ, ಇಂಗ್ಲೀಷೇ ಬರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಉತ್ತರ ಆಗಿರುತ್ತೆ. ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಇನ್ನೂ ಸ್ವಲ್ಪ ಇದಕ್ಕೆ ಮಸಾಲೆಗಳನ್ನು ಹಚ್ಚಬೇಕಾಗತ್ತೆ. ಯಾಕಂದರೆ ಎಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಇಲ್ಲ, ಡೈರೆಕ್ಟಾಗಿ ಪದ್ಯದಲ್ಲಿ ಏನಿದೆಯೋ ಅದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು. ಧನ್ಯವಾದಗಳು. ತಾವುಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರಮೋಟ್ ಮಾಡಿ, ಶೇರ್ ಮಾಡಿ ಸರ್ ವಿಡಿಯೋಸ್ಗಳನ್ನು. ಎಲ್ಲರೂ ಕೂಡ ಏನಂತೀರ, ಅದೇ ಅಲ್ವಾ, ಎಲ್ಲರೂ ಒಳ್ಳೆಯವರಾಗಿ, ನೋಬಲ್ ಪರ್ಸನ್ಗಳಾಗಿ, ಸ್ವಾರ್ಥಿಗಳಾಗಬೇಡಿ. ನಾನಷ್ಟೇ ಕಲಿಬೇಕು, ಇಸ್ಲಾಂ ಚಾನಲ್ ನಾನಷ್ಟೇ ನೋಡಬೇಕು, ನನ್ನ ಫ್ರೆಂಡ್ ಈ ಆನ್ಸರ್ ನೋಡ್ಕೋಬಾರ್ದು, ಇಂಥ ಮನೋಭಾವನೆ ಬೇಡ ಸರ್. ಹಾಗಿರ್ತಿದ್ರೆ ನಾನು ವಿಡಿಯೋನೇ ಮಾಡ್ತಿರಲಿಲ್ಲ. ನನ್ನ ನಾಲೆಡ್ಜ್ ನನ್ನ ಬಳಿಯೇ ಇರಲಿ ಅಂತ. ಸತ್ತ ಮೇಲೆ ತಗೊಂಡು ಏನು ಮಾಡ್ತೀರಾ, ಆಯ್ತಲ್ವಾ? ಬಿಫೋರ್ ಯು ಲೀವ್ ದಿಸ್ ಅರ್ತ್ ಪ್ಲೀಸ್ ಲೀವ್ ಯುವರ್ ಫುಟ್ ಪ್ರಿಂಟ್ಸ್ ಅಂತ, ಆಯಿತಾ? ನಿಮ್ಮ ಹೆಜ್ಜೆಯ ಗುರುತನ್ನು ಬಿಟ್ಟು ಹೋಗಿ. ಪ್ರತಿಯೊಬ್ಬ ಮನುಷ್ಯ ನಿಮ್ಮನ್ನು ನೆನೆಸ್ತಾ ಇರಬೇಕು. ಹೌದು ಕೊಂಡ್ರೋ, ಇಸ್ಲಾಂ ಸರ್ ಅಂತ ಒಬ್ಬರಿದ್ದರು, ನಮ್ಮನ್ನೆಲ್ಲ ಪಾಸ್ ಮಾಡಿದರು, ಒಳ್ಳೆಯ ಮಾರ್ಗದರ್ಶನ ಕೊಟ್ಟರು. ಹಾಗೆ ನಿಮ್ಮ ಗೆಳೆಯ ನಿಮ್ಮನ್ನು ನೆನೆಸ್ಬೇಕು. ಎಕ್ಸಾಮಲ್ಲಿ ಕೂತ್ಕೊಂಡು ನನ್ನ ಫ್ರೆಂಡು ನನಗೆ ರೆಕಮೆಂಡ್ ಮಾಡಿದ್ದು ಯೂಟ್ಯೂಬ್ ಚಾನಲಿಂದ ಭಾಳ ಹೆಲ್ಪ್ ಆಯಿತು ಕೊಡೋ ಅಂತ. ಧನ್ಯವಾದಗಳು.